ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತೇನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಸಿಂಪಲ್ಲಾಗಿ ಸಾಂಬಾರು ಮಾಡ್ತಿದ್ದೀನಿ. ಮೂಲಂಗಿ ಬೇಳೆ, ಬೀನ್ಸು, ಟೊಮೆಟೊ ಹಾಕಿ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಏನೇನು ಹಾಕಬೇಕು, ಹೇಗೆ ಮಾಡೋದು ಅಂತ ಹೇಳಿ ಸಿಂಪಲ್ಲಾಗಿ ತೋರಿಸ್ತೀನಿ. ಅನ್ನದ ಜೊತೆ, ಮುದ್ದೆ ಜೊತೆ, ಇಡ್ಲಿ ಜೊತೆ ಎಲ್ಲದ್ರ ಜೊತೆನೂ ಚೆನ್ನಾಗಿರುತ್ತೆ. ಸೊ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡ್ಕೊಳ್ಳೋಣ. ನೋಡಿ ಸಾಂಬಾರ್ಗೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. 2 ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕದು, ಅರಿಶಿನ, ಸಾಂಬಾರ್ ಪೌಡರು, ಜೀರಿಗೆ, ಉಪ್ಪು, ಈರುಳ್ಳಿ ಒಂದು ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ 2, ಸಾಸಿವೆ ಒಗ್ಗರಣೆಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ಇದು ಒಗ್ಗರಣೆಗೆ. ಸೊ ಈಗ ಬೇಳೆ ಒಂದು ಚಿಕ್ಕ ಕಪ್ನಷ್ಟು ನೋಡಿ, ಈ ಕಪ್ನಲ್ಲಿ 1 ಕಪ್ಪಷ್ಟು ಬೇಳೆ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಆಮೇಲೆ 2 ಮೂಲಂಗಿ, ಒಂದು ಸ್ವಲ್ಪ ಬೀನ್ಸು ನೀಟಾಗಿ ಮೂಲಂಗಿ ಸಿಪ್ಪೆ ಎಲ್ಲ ತೆಗೆದು ಪೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಳೋಣ. ನೋಡಿ ಬೇಳೆ ತೊಳೆದು ಇಟ್ಕೊಂಡಿರೋ ಬೇಳೆನ ನೀರು ಹಾಕಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಈಗ 1-2 ಲೋಟ ನೀರು ಹಾಕ್ಕೋತೀನಿ. ಯಾಕಂದರೆ ನೀರು ಸಾಂಬಾರು ನಾವು ಸಾಕಾಗಿಲ್ಲ ಅಂತ ಹೇಳಿ ನೀರು ಹಾಕ್ಕೊಂಡ್ರೆ ಟೇಸ್ಟೇ ಹೋಗ್ಬಿಡುತ್ತೆ. ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಮೇಯ್ನು ನಾವು ಇದನ್ನ ನೋಡ್ಕೋಬೇಕು. ಸಾಂಬಾರು ಮಾಡಬೇಕಾದ್ರೆ ಒಟ್ಟಿಗೆ ಎಲ್ಲ ಸೇರಿಸಿ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟಿಗೆ ಹಾಕ್ಕೋಬೇಕು. ನಾನು ಈಗ ಮಾಡ್ತಾ ಇರೋ ಸಾಂಬಾರಿಗೆ ಏನು ರುಬ್ಬೋದಿಲ್ಲ, ಏನೂ ಇಲ್ಲ, ಡೈರೆಕ್ಟಾಗಿ ಒಟ್ಟಿಗೆ ಹಾಗೆ ಮಾಡೋಣ. ಬೇಳೆನ ಮಾತ್ರ 1 ವಿಸಿಲ್ ಹಾಕ್ಸ್ಕೊಳ್ಳೋಣ. ಯಾಕಂದರೆ ಬೇಳೆ ನುಣ್ಣಗಾದರೆ ಚೆನ್ನಾಗಿರುತ್ತೆ. ಅದಕ್ಕೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕೂಗಿಸ್ಕೊಳ್ಳೋಣ. 1 ವಿಸಿಲ್ ಬಂದರೆ ಸಾಕು. ಜೀರಿಗೆನೂ ಈಗಲೇ ಹಾಕ್ಕೊಳ್ಳೋಣ. ಜೀರಿಗೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಫಸ್ಟೇ ಹಾಕಿದ್ರೆ ಎಲ್ಲ ಜೊತೆ ಮಿಕ್ಸ್ ಆಗಿ ನುಣ್ಣಕ್ಕಾಗುತ್ತಲ್ಲ, ಚೆನ್ನಾಗಿರುತ್ತೆ. ನೋಡಿ ಅರಿಶಿನೂ ಹಾಕ್ಕೊಂಡು ಟೊಮೆಟೊನೂ ಈಗಲೇ ಹಾಕೋತಿದ್ದೀನಿ. ಈಗ 1 ವಿಸಿಲ್ ಹಾಕ್ಸ್ಕೊಳ್ಳೋಣ. ಟೊಮೆಟೊ, ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ನುಣ್ಣಕ್ಕಾದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. 1 ವಿಸಿಲ್ ಬರಲಿ ಇದು. ನೋಡಿ ಈಗ ಅದು 1 ವಿಸಿಲ್ ಬರೋಷ್ಟರೊಳಗಡೆ ಮೂಲಂಗಿ ಮತ್ತು ಬೀನ್ಸ್ನ ತೊಳೆದಿಟ್ಕೊಳ್ಳೋಣ ನೀಟಾಗಿ. ಸೊ ನೋಡಿ ವಿಸಿಲ್ ಬಂತು, 1 ವಿಸಲ್ಲೇ ಸಾಕು, ಆಫ್ ಮಾಡ್ತೀನಿ. ತಣ್ಣಗಾಗಲಿ ಸ್ವಲ್ಪ. ವಿಸಿಲ್ ತಣ್ಣಗಾದ್ಮೇಲೆ ತೆಗಿಯೋಣ. ತಣ್ಣಗಾಗಿ ಗಾಳಿ ಹೋಗಿದೆ, ಅದೇ ಟೈಮ್ ಆಗಿದೆ. ನಾನು ನೋಡ್ಕೊಂಡು ಪಾಸ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡಿ ಬೇಳೆ ಎಲ್ಲ ಬೆಂದಿದೆ. ಆಲ್ಮೋಸ್ಟ್ ಒಂದು 60% ಬೇಳೆ ಬೆಂದೋಗಿರುತ್ತೆ, ಬೇಳೆ ಟೊಮೆಟೊ ಎಲ್ಲನೂ. ಈಗ ಮತ್ತೆ ತರಕಾರಿ ನಾವೇನು ಹಚ್ಕೊಂಡಿದ್ದೀವೋ ಮೂಲಂಗಿ, ಬೀನ್ಸು ಎಲ್ಲ ಹಾಕ್ಕೊಂಡು ಮತ್ತೆ ಇನ್ನು 2 ವಿಸಿಲ್ ಹಾಕ್ಸ್ಕೊಳ್ಬೇಕು. ಈಗ ಸಾಂಬಾರು ಪೌಡರು ಸಹ ಈಗಲೇ ಹಾಕೋಣ. ನಿಮಗೆ ನಾನು ಸಾಂಬಾರು ಪೌಡರ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಖಾರ ಎಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಮಾಡ್ಕೊಂಡಿರ್ತೀನಿ. ಕೆಲವರು ಅಂಗಡಿಯಿಂದ ತರೋರಾದರೆ ಖಾರ ಜಾಸ್ತಿ ಬೇಕು ಅನ್ನೋರಾದರೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನು ಖಾರದ ಪುಡಿ ಏನೂ ಹಾಕಲ್ಲ. ಸೊ ಸಾಂಬಾರು ಪೌಡ್ರಲ್ಲೇ ಸಾಕಷ್ಟಿದೆ, ಹಂಗಾಗಿ ಹಾಕ್ಕೊಳ್ಳಲ್ಲ. ನೋಡಿ ಉಪ್ಪು 1 ಸ್ಪೂನು, ಟೀ ಸ್ಪೂನಷ್ಟು ಉಪ್ಪು ಆಗಲೇನೂ ಹಾಕಿದ್ದಿಲ್ಲ. ಸೊ ಹಾಗಾಗಿ ಇವಾಗಲೇ ಉಪ್ಪು ಹಾಕ್ಕೋತಾ ಇದ್ದೀನಿ. ಹಸಿ ಕರಿಬೇವು ಸೊಪ್ಪು ಏನಕ್ಕೆ ಹಾಕೋತೀವಿ ಅಂದರೆ ಅದು ಒಂದು ಘಮನೂ ಚೆನ್ನಾಗಿ ಬರ್ತಾ ಇರುತ್ತೆ. ಸಾಂಬಾರು ಕುದಿಯೋ ಟೈಮಲ್ಲೇನೂ ಹಾಕಬೇಕು. ಒಗ್ಗರಣೆಗಿಂತನೂ ಕುದಿಯೋ ಟೈಮಲ್ಲಿ ಹಾಕಿದ್ರೇ ಅದು ರಸ ಎಲ್ಲ ಬಿಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಘಮನೂ ಬರ್ತಾ ಇರುತ್ತೆ ಅದು ಹಸಿ ಕರಿಬೇವು ಸೊಪ್ಪುದು. ನೋಡಿ ಈಗ ಸಾಂಬಾರು ಪೌಡರು, ಉಪ್ಪು, ಕರಿಬೇವು ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಈಗ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಇಷ್ಟೇ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ಬಿಸಿ ಬಿಸಿ ಅನ್ನ, ಒಂದು ಸ್ವಲ್ಪ ತುಪ್ಪ, ಒಂದು ಪಕ್ಕದಲ್ಲಿ ಹಪ್ಪಳ ಆ ಥರ ಇದ್ದರೆ ಇನ್ನೇನು ಬೇಡ, ಅಷ್ಟು ಸೂಪರ್ ಇರುತ್ತೆ. ಮಾಡಿ ನೋಡಿ ಬೇಕಾದರೆ ಮನೆಗಳಲ್ಲಿ. ಇಷ್ಟೇ ಸಿಂಪಲ್ಲಾಗ್ರಿ, ಇನ್ನೇನು ಎಕ್ಸ್ಟ್ರಾ ಬೇಕಾಗಿಲ್ಲ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ 2 ವಿಸಿಲ್ ಹಾಕ್ಸ್ಕೊತೀನಿ. ಎರಡು ವಿಸಿಲ್ ಹಾಕಿಸ್ಕೊಂಡ್ಮೇಲೆ ಆರಕ್ಕೆ ಬಿಟ್ಟಿದ್ದೆ ನೋಡಿ. ಈಗ ನೋಡಿ ಆಗಿದೆ. ಮೂಲಂಗಿ ನೋಡಿ ಎಲ್ಲ ಮೇಲೆ ತೇಲ್ಕೊಂಡಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಳೆ ಎಲ್ಲ ಈಗ ಆಲ್ಮೋಸ್ಟ್ ಬೆಂದೋಗಿರುತ್ತೆ ಬೇಳೆ ಎಲ್ಲನೂ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾವು. ಇದನ್ನು ಸೈಡ್ಗೆ ಇಟ್ಕೊಂಡು, ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ ಇಟ್ಕೊಂಡು ಫಸ್ಟಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಒಂದು
ಚಿಕ್ಕದು ಪಾತ್ರೆ ಇಟ್ಕೊಂಡು ಸಾಂಬಾರು ಕುದಿಸ್ಕೊತೀವಲ್ಲ ಅದರಲ್ಲೇ ಒಗ್ಗರಣೆ ಹಾಕ್ಕೊಳ್ಳೋಣ ಡೈರೆಕ್ಟಾಗಿ. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೋಡಿ ಸಾಸಿವೆ, ಈಗ ಸ್ವಲ್ಪ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಈಗ ಸ್ವಲ್ಪ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಒಂದು 2 ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಖಾರ ಇರಲಿ ಘಾಟಾಗಿರಲಿ ಅಂದರೆ ನಾರ್ಮಲ್ ಮೆಣಸಿನ್ಕಾಯಿ ಹಾಕಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಫಸ್ಟಿಗೆ ಹಾಕ್ಕೊಂಡಿದ್ದೀರ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಅದೇನು ಅಷ್ಟು ಖಾರ ಇರಲ್ಲ. ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ. ಇಂಗು ಹಾಕ್ಕೊಂಡ್ರೆ ಏನಕ್ಕೆ ಇಂಗು ಯೂಸ್ ಮಾಡ್ತಾರಂದರೆ ಗ್ಯಾಸ್ಟ್ರಿಕ್ ಆಗಲ್ಲ ಮೇಯ್ನು ಇಂಗು ಹಾಕ್ಕೊಳ್ಳೋದ್ರಿಂದ, ಮತ್ತು ಹೊಟ್ಟೆಗೆ ಏನು ತೊಂದರೆ ಆಗಲ್ಲ. ನನಗೆ ಅನಿಸಿದ ಮಟ್ಟಿಗೆ ಇಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತೆ ಅಂತ ಹೇಳ್ತಾರಲ್ಲ, ರುಚಿನೇ ಕೊಡುತ್ತೆ, ಜೊತೆಗೆ ಮೇಯ್ನ್ ಗ್ಯಾಸ್ಟ್ರಿಕ್ ಬರಲ್ಲ ಅನ್ನೋದಕ್ಕೋಸ್ಕರ ಇಂಗು ಬಳಸ್ತಾರೆ. ನೋಡಿ ಸಾಂಬಾರು ಒಗ್ಗರಣೆ ಕೊಟ್ಟೆ. ಈಗ ಒಗ್ಗರಣೆ ಆದಮೇಲೆ ನೋಡಿ ಎಷ್ಟು ಕಲರ್ ಕಾಣಿಸ್ತಾ ಇದೆ. ಈಗ ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಕುದೀತಾ ಇರಬೇಕಾದ್ರೆ ಹಾಕ್ಕೊಳ್ಳೋಣ, ಮಸ್ತ್ ಇರುತ್ತೆ. ನೋಡಿ ಇವಾಗ ಪ್ಲೇಟ್ ಮುಚ್ಚಿ ಒಂದು 2 ಮಿನಿಟ್ಸ್ ಕುದಿಸ್ಕೊಳ್ಳೋಣ. ಸೊ ಅದೆಲ್ಲ ನೀಟಾಗಿ ಹಿಡಿಯುತ್ತೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಕುದ್ದೋದು ಎಲ್ಲ. ನೋಡಿ ಹೇಗೆ ಬರ್ತಿದೆ, ಸೂಪರಾಗಿದೆ ಕಣ್ರಿ. ಒಂದು 10 ಮಿನಿಟ್ಸಲ್ಲೇ ಮಾಡ್ಕೋಬೋದು ಈ ಸಾಂಬಾರು. ಜಸ್ಟ್ 10 ನಿಮಿಷದಲ್ಲಿ ಮಾಡೋ ಸಾಂಬಾರು ಇದು, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಆಗಿದೆ. ಈಗ ಸರ್ವ್ ಮಾಡ್ಕೊತೀನಿ ನೋಡಿ, ಬೌಲ್ಗೆ ಹಾಕ್ಕೊಳ್ಳೋಣ. ನಾನು ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೀನಿ ಸಾಂಬಾರು, ತುಂಬ ಚೆನ್ನಾಗಿತ್ತು. ನೀವು ಮಾಡಿ ಮನೆಗಳಲ್ಲಿ ಹೇಗೆ ಬಂದಿದೆ ಅಂತೇಳಿ. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಬೇಗನೂ ಆಗುತ್ತೆ, ಫಟಾಫಟ್ ಅಂತ ಆಗುತ್ತೆ. ಅನ್ನ ಮಾಡಿ ಸಾಂಬಾರು ಮಾಡ್ಕೊಂಡು ಜಸ್ಟ್ ತಿನ್ಕೋಬೋದು ಅಷ್ಟೇ. ನಾನು ಈಗ ಯಜಮಾನ್ರಿಗೆ ಹಾಕ್ಕೊಡ್ತಿದ್ದೀನಿ. ಹಪ್ಳ ಮಾಡಿದ್ದೆ, ಅನ್ನ, ಹಪ್ಳ, ಒಂದು ಸ್ವಲ್ಪ ಉಪ್ಪಿನಕಾಯಿ, ಮಸ್ತಿದೆ. ಸೊ ನೀವು ಮನೆಗಳಲ್ಲಿ ಮಾಡಿ, ಸಿಂಪಲ್ಲಾಗಿರುತ್ತೆ, ತಿನ್ಕೊಳ್ಳಿ. ಒಳ್ಳೆ ಊಟ ಮಾಡಿ, ಹೆಲ್ದಿ ಊಟ ಮಾಡಿ, ಆದಷ್ಟು ಹೋಟೆಲಲ್ಲಿ ಕಡಿಮೆ ಮಾಡಿ. ಹೇಗೆ ಬಂದುತ್ತೆ ಅಂತ ಹೇಳಿ ಮನೆಗಳಲ್ಲಿ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ತಿಳಿಸಿ ಕಾಮೆಂಟ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್.